ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಕ್ಚುಲಿ ನನ್ನ ಜೊತೆ ಇವರು ಇದ್ದಾರೆ. ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಅನ್ಕೋತೀನಿ. ಗೊತ್ತಿಲ್ಲ ಅಂತ ಅಂದ್ರೆ ಶ್ರೀನಿವಾಸ್ ರೆಡ್ಡಿ ನಮ್ಮ ಕಂಪ್ಲೀಟ್ ಅರ್ವಿಲ್ನ ಸ್ಟ್ರಕ್ಚರ್ ಮಾಡಿರೋರು. ಸೊ ಏನಾಯ್ತಂದ್ರೆ ಇವತ್ತು ಬೆಳಗ್ಗೆ ಒಂದು US ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಇದ್ರು. ನಂಗೆ ಅದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು, ಮತ್ತೆ ನಿಜಾನು ಅನಿಸ್ತು. ಅದು ಕರೆಕ್ಟ್, ಯಾಕೆ ನಾವೆಲ್ಲ ಮಾಡಲ್ಲ ಅಂತ ಅನಿಸ್ತು. ಸೊ ಇದ್ರ ಬಗ್ಗೆ ನನಗೆ ಯೂಶಲಿ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಕ್ಲೈಂಟ್ಸ್ ಎಲ್ಲ ಕೇಳ್ತಿರ್ತಾರೆ, ಈ ತರ ಆಗ್ತಿದೆ, ಯಾವ ತರ ಆಗ್ತಿದೆ ಅಂತ. ಅದೇನ್ ಆಗ್ತಿದೆ ಅಂತ ಅವ್ರ ಬಾಯಾರ ಕೇಳೋಣ. ಅವರು ಕಾಸ್ಟ್ ಶೀಟ್ ಕೊಡೋದು ನಮ್ಗೆ ತುಂಬಾ ಕಡಿಮೆ. ಒಂದು ಸೆಷನ್ಗೆ ಇಲ್ಲ ಇಂಟ್ರಾಕ್ಷನ್ಗೆಲ್ಲ 5,000 rupees ಎಲ್ಲ ಕೇಳ್ತಾರೆ. ನಮ್ ಕೈಲಿ ಅಷ್ಟೊಂದು ದುಡ್ಡೆಲ್ಲ ಕೊಡಕ್ಕಾಗಲ್ಲ. ಸ್ಟಿಲ್ ಐ ಫೋರ್ಸ್ಡ್. ಇನ್ನು ಜಿಮ್ಗೆ ಹೋಗ್ಬೇಕು. ಆಕ್ಚುಲಿ ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ಐ ಥಾಟ್ ಲೈಕ್ ಮಾಡ್ಬೇಡ ಪ್ಲೀಸ್ ಅಂತ ಕರ್ಕೊಂಡ್ಬಂದು ಕೂರ್ಸ್ಕೊಂಡಿದೀನಿ. ಸರ್, ಇವಾಗ ನೀವು ಹೇಳಿ, ನಾನು ಏನ್ ಕೇಳಿದೆ ಅದನ್ನ. ಎಲ್ಲರಿಗೂ ನಮಸ್ಕಾರ. ಸರಿ, ಸೊಲ್ಯೂಷನ್ ಕೊಡ್ಬೇಕೀಗ. ಜಸ್ ನಂತರ ಜೋಶಲ್ಲಿ ಮಾತಾಡ್ಬೇಕು. ಫಸ್ಟ್ ಆಫ್ ಆಲ್ ಇದು ನಮ್ ಪೇಜ್, ಹೆಸರು ಚೇಂಜ್ ಆಗಿದೆ. ಜೋಶ್ ಅದು ಇದು ಅಲ್ಲ, ನ್ಯಾಚುರಲ್ ಆಗಿ ಹಂಗೆ ಹೇಳ್ತೀವಿ ನಾವು. ಓಕೆ, ನೀವ್ ಯಾವ ತರ ಹೇಳ್ತೀರೋ ಅದೇ ತರ ಹೇಳಿ. ಇವತ್ತು ಏನಾಯ್ತು, ಏನಿ ಸಿಚುವೇಶನ್ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಇವತ್ತು ಬೆಳಿಗ್ಗೆ ಒಂದು 8 o'clock 8:30 ಟೈಮಲ್ಲಿ ನನ್ನ US ಕ್ಲೈಂಟ್ ಒಬ್ರು ಕಾಲ್ ಮಾಡಿದ್ರು. ನಿಹಾರಿಕಾ ಅಂತ, ಒಂದು ರೆಪ್ಯೂಟೆಡ್ ಕಂಪ್ನಿಯಲ್ಲಿ HR. ಐ ಟ್ರೈನ್ಡ್ ಅವರ್ ಇನ್ 2018. ಚೆನ್ನಾಗಿ ಮಾಡಿದೆ. 22 kg ಕಡಿಮೆ ಆದರು. ಆಮೇಲೆ US ಶಿಫ್ಟ್ ಆದರು. ಫುಲ್ ಫ್ಯಾಮಿಲಿ ಕರೋನಾ ಟೈಮಿಂದ ಇಲ್ಲಿವರೆಗೂ ಫುಲ್ ಎಲ್ಲ ಅಲ್ಲೇ ಇದ್ರು. ಲಾಸ್ಟ್ 3 months ಅವ್ರಿಗೆ ನೀ ಪೇನ್ ಬರ್ತಾ ಇದೆ ಅಂತೆ. ರೈಟ್ ಲೆಗ್ಗಲ್ಲಿ ಸರಿ ಕೂತ್ಕೊಳ್ಳೋಕ್ಕಾಗಲ್ಲ, ಸರಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರು ಬರುತ್ತೆ, ಕೂತ್ಕೊಂಡ್ರು ಬರುತ್ತೆ. ಈ ಥರ 3 ತಿಂಗಳಿಂದ ಇದೆಯಂತೆ. 3.25 ತಿಂಗಳಿಂದ ನನಗೆ ಫೋನ್ ಮಾಡಿದ್ರು. ಈ ಥರ ಎಲ್ಲ ನನಗೆ ಕ್ವೆಶನ್ಗಳು, ಈ ಥರ ಎಲ್ಲ ಪೇನ್ ಇದೆ ಅಂತ ಯಾರು ಬಂದರು, ನಾನು ಕೇಳೋ ಫಸ್ಟ್ ಕ್ವೆಶನ್ ಏನಂದರೆ, ಯಾಕೆ ಬರ್ತಾ ಇದೆ, ರೀಸನ್ ಏನು ಗೊತ್ತಿಲ್ಲ. ಈ ಗೊತ್ತಿಲ್ಲನ ಆನ್ಸರ್ ಒಂದು ಹೇಳ್ತಾರಲ್ಲ, ನನ್ನ ಮೈಯೆಲ್ಲ ಉರಿಯುತ್ತೆ ಅಂದರೆ ಸರಿ ಚಾನಲ್ ಅಲ್ವಾ, ಓಕೆ ಮಾತಾಡ. ಅಲ್ಲ, ನಿಮ್ಗೆ ಏನಾಗ್ತಾಯಿದೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಯಾರಿಗೆ ಗೊತ್ತಿರುತ್ತೆ? ಡಾಕ್ಟರ್ಗಳಾಗಲಿ, ಬೇರೆ ಟ್ರೈನರ್ಸ್ ಆಗಲಿ, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಸ್ಪೆಷಲಿಸ್ಟ್ಗಳಾಗಲಿ, ಯಾರೋ ದೇವ್ರುಗಳವರು. ನೀವು ನಂಗೆ ನೀ ಪೇನ್ ಅಂತ ನಾವು ಓಕೆ ತಗೋ ಮಾಡು ಸೊಲ್ಯೂಷನ್ ಇದನ್ನು ಕೊಟ್ಬಿಡೋಕ್ಕೆ. ಫಸ್ಟ್ ರೂಟ್ ಕಾಸ್ ಕಂಡುಹಿಡಿಬೇಕಲ್ಲ. ನೀವು ನಾವೊಂದು ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ. ನಿಮಗೆ ಯಾವುದೇ ಟ್ರೈನರ್ ಆಗಲಿ, ಯೂಶಲಿ ಇದನ್ನ ಡೀಲ್ ಮಾಡೋದು, ನಿಮ್ಮ ನೀ ಪೇನ್ ಆಗಲಿ, ಬ್ಯಾಕ್ ಪೇನ್ ಆಗಲಿ, ಶೋಲ್ಡರ್ ಪೇನ್ ಆಗಲಿ, ಡೀಲ್ ಮಾಡೋದು ಡಾಕ್ಟರ್ಸ್, ಫಿಸಿಯೋ, ಆರ್ಥೋ ಫಿಸಿಯೋಸು. ನೆಕ್ಸ್ಟ್ ಬಂದು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಸ್ಪೆಷಲಿಸ್ಟ್ ನಾವುಗಳು. ಅದಾದಮೇಲೆ ಈ ಜಿಮ್ಮಲ್ಲಿ ಸ್ಟ್ರೆಂತ್ ಕೋಚಸ್. ಅದನ್ನು ನಾವೆಲ್ಲ ಫುಲ್ ನಿಮ್ಗೆ ಕ್ಯೂರ್ ಮಾಡಿ ಕಳ್ಸಿದ್ಮೇಲೆ ನಿಮ್ಗೆ ಪೇನ್ ಇಲ್ಲ ಅಂದಾಗ ಆ ಜಾಗ ಸ್ಟ್ರೆಂಥನ್ ಮಾಡೋಕ್ಕೆ ಜಿಮ್ಮಲ್ಲಿ ಸ್ಟ್ರೆಂತ್ ಕೋಚಸ್ ಬರ್ತಾರೆ. ಇದು ಚೈನು. ಈ 3 ಜನನು ನೀವು ಪೇನ್ ಅಂತ ಹೋಗಿ ಹೇಳಿದ್ರೆ ಯಾರು ಫಸ್ಟ್ ಸೀರಿಯಸ್ ಆಗಿ ತಗೊಳ್ಳಲ್ಲ. ನೀವೊಂದು 6 ತಿಂಗಳು ವರ್ಷನೋ ನೀವು ಸ್ಟ್ರಗಲ್ ಮಾಡಿದ ಮೇಲೆ ಅವಾಗ ಎಲ್ಲ ಸೀರಿಯಸ್ ಆಗಿ ತಗೋತಾರೆ. ಅಲ್ಲಿವರೆಗೂ ನೀವೇನಿಗೆ ಬಿಡ್ತೀರಾ? ಅದೇ ನಂದು ಎಲ್ಲರಿಗೂ ಡೈರೆಕ್ಟ್ ಕ್ವೆಶನ್ ಅದೇ. ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟ್ ಡಯಾಗ್ನೈಸ್ ಮಾಡಿ. ಇಷ್ಟೊಂದು ರಿಸೋರ್ಸಸ್ ಇದೆ ನಿಮ್ಮ ಮುಂದೆನೆ. ಇಷ್ಟೊಂದು ಗೂಗಲ್ ಜೆಮಿನಿ ಇದೆ, ಚಾಟ್ GPT ಇದೆ. ಯಾರಿಗೆ ಗೊತ್ತಿಲ್ಲ ಚಾಟ್ GPT? 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಇವಾಗ ಚಾಟ್ GPT ಹಾಕ್ಬಿಟ್ಟು ಒಂದು ಮ್ಯಾಥ್ಸ್ ಪ್ರಾಬ್ಲಮ್ ಸೊಲ್ಯೂಷನ್ ತೆಗಿತಾರೆ. ಚಿಕ್ಕ ಮಕ್ಕಳು. ನಾನು 4ನೇ ಕ್ಲಾಸು ಬೇಡ ಅನ್ಸುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಯೂಸ್ ಮಾಡೋದು ನೋಡಿದ್ದೀನಿ ನಾನು, ನನ್ನ ಕ್ಲೈಂಟ್ ಮಕ್ಕಳು. ಓಕೆ, ಇಷ್ಟೊಂದು ಇರ್ಬೇಕಾ? ನಾವೇನಕ್ಕೆ ಯೂಸ್ ಮಾಡ್ಕೋಬಾರ್ದು? ಈಗ ಫಸ್ಟ್ ನೀ ಪೇನನ್ನು ನೋಡೋಣ. ನಾನು ಅವ್ರಿಗೆ ಏನು ಸೊಲ್ಯೂಷನ್ ಕೊಟ್ಟೆ ಅಂತಂದರೆ, ಸಿಂಪಲ್ ಆಗಿ ನಾನು ಅಲ್ಲೇ ಲ್ಯಾಪ್ಟಾಪ್ ಓನ್ ಮಾಡಿಬಿಟ್ಟು ಈಗ ನಂದು ಹಾಕ್ತೀನಿ ಕೇಳಿ. ಇದನ್ನ ತೋರಿಸಿ ಅವ್ರಿಗೆ. ನೋಡಿ, ಐ ಆಮ್ 32 years old male. ಐ ಆಮ್ ಗೆಟಿಂಗ್ ಫ್ರೀಕ್ವೆಂಟ್ ನೀ ಪೇನ್. ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದಟ್ ಅಂತ ಚಾಟ್ GPT ಹಾಕ್ದೆ. ನೀವು ನಿಮ್ಮ ಏಜ್, ನಿಮ್ಮ ಪ್ರಾಬ್ಲಮ್ ಏನು ಅಂತ ಹಾಕಿದ್ರೆ ನೋಡಿ, ಈಗ ಇಲ್ಲಿ ನಿಮಗೆ ಅದು ಓಪನ್ ಆಗಿ ಫುಲ್ ಎಲ್ಲ ಕೊಟ್ಬಿಡುತ್ತೆ. ಕೇಳ್ತೇನೆ ನೋಡಿ, 32 years old ಫ್ರೀಕ್ವೆಂಟ್ ಪೇನ್ ಬರ್ತಾ ಇದೆಯಾ, ನಾರ್ಮಲ್ ಅಂತ ಅನ್ಕೊಂಬೇಡಿ. ಕಾಸಸ್ ಏನಿರ್ಬೋದು ಅಂತ ನಾನು ಕೆಳಗಡೆ ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಮ ಏಜ್ ಪ್ರಕಾರ, ನಿಮ್ಮ ಇದ್ರ ಪ್ರಕಾರ. ಅದರಲ್ಲಿ ನೀವು ಯಾವ ಕ್ಯಾಟಗರಿ, ಯಾವ ಕಾಸ್ ಕೆಳಗಡೆ ಬರ್ತೀರಾ ಅನ್ನೋದು ನೀವೇ ತಿಳ್ಕೊಳ್ಳಿ ಅಂತ ನಮ್ಗೆ ಇದು ಕೊಡ್ತಾ ಇದೆ. ಕಾಮನ್ ಕಾಸಸ್ ಏನಂತ ಒಂದು 8ರಿಂದ 10 ಓಪನ್ ಕೊಡುತ್ತೆ. ಓವರ್ ಯೂಸ್ ಅಂಡ್ ಟ್ರೈನಿಂಗ್ ಎರರ್ಸ್. ಅಂದರೆ ಇದು ಜಾಸ್ತಿ ಬಂದು ಓವರ್ ಟ್ರೈನಿಂಗ್ ಮಾಡೋರಿಗೆ, ಅಥ್ಲೀಟ್ಸ್ಗೆ, ಅವ್ರಿಗೆ. ಸೆಕೆಂಡ್ ಬಂದು ಮಸಲ್ ಇಂಬ್ಯಾಲೆನ್ಸ್. ಇನ್ನು ಒಂದು ಸ್ವಲ್ಪ ವೀಕ್ ಇರೋರಿಗೆ, ಈಗ ಸಡನ್ನಾಗಿ ಸ್ಟಾರ್ಟ್ ಎಕ್ಸಸೈಸ್ ನೀವೇ ಆಗಲಿ ದಪ್ಪ ಇರ್ತೀರ, ಎಷ್ಟೊಂದು ದಿವಸ ಆದ್ಮೇಲೆ ಸಡನ್ನಾಗಿ ನೀವು ಸ್ಟಾರ್ಟ್ ಮಾಡ್ತೀರಾ ಎಕ್ಸಸೈಸ್, ಅವಾಗ ನೀ ಪೇನ್, ಬ್ಯಾಕ್ ಪೇನ್ ಬರೋದು ಸಹಜ. ಯಾಕಂದರೆ ವೆಯ್ಟ್ ಇಶ್ಯೂಸ್, ಮಸಲ್ ನಿಮ್ಮದು ಕಂಡೀಷನಿಂಗ್ ಇರಲ್ಲ, ಕೋಆರ್ಡಿನೇಷನ್ ಇರಲ್ಲ, ಸ್ಟ್ರೆಂತ್ ಇರಲ್ಲ, ಅದಕ್ಕೆ ಬರುತ್ತೆ. 3ನೇದು ಎಕ್ಸೆಸ್ ಬಾಡಿ ವೆಯ್ಟ್, ಓವರ್ ವೆಯ್ಟ್.
ಒಂದು ನಾನು ಎಲ್ಲರಿಗೂ ಹೇಳೋದು, ನಾನು ಈ BMI ಪ್ರಕಾರ ಈ ಹೈಟ್ಗೆ ಇಷ್ಟಿರಬೇಕು ಆ ಥರ ನಾನು ಹೇಳಲ್ಲ. ನನಗೆ ಎಲ್ಲ ಕೇಳೋರಿಗೆ ನಾನು ಹೇಳೋದು, ಒಂದು ಹೆಣ್ಮಗ ಅಂದರೆ 65 kgs ಒಳಗಡೆ ಇರಬೇಕು. ಜಾಸ್ತಿ ಇದ್ದೀರಾ ಅರ್ಜೆಂಟಾಗಿ ಕರಗಿಸಿ. ಸೊಂಟ ಬಂದು ವೇಸ್ಟ್ ಬಂದು 30 inches ಇರಬೇಕು, 30ಇಂದ 32. ಜಾಸ್ತಿ ಇದೆಯಾ ಕಡಿಮೆ ಮಾಡಿ, ಇದನ್ನೇ ಟಾರ್ಗೆಟ್ ಇಟ್ಕೊಂಡೆ ಟ್ರೈನ್ ಮಾಡಿ. ಇದರಿಂದ 1 inch ಜಾಸ್ತಿ ಇದ್ರು 32ಗಿಂತ 33 ಇದೆಯಾ, 34 ಇದೆಯಾ, 40 ಇದೆಯಾ, ನೀ ಬ್ಯಾಕ್ ಮೇಲೇನೆ ಪ್ರೆಷರ್ ಬೀಳೋದು. ಅದು ಇಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ಬಂದು ಇಂಜುರಿಗಳು. ಏನು, ಹೋಗ್ತಾ ಹೋಗ್ತಾ ಕಾಲು ಹಿಡುತ್ತಾ, ಇಲ್ಲ ಬಿದ್ರಾ, ಒಡ್ಕೊಂಡ್ರ, ಆಕ್ಸಿಡೆಂಟ್ ಆಯ್ತಾ, ಅದು ಲಿಗಮೆಂಟ್ ಇಂಜುರಿ, ಟೇರ್ಗಳಾಗಿದೆಯಾ, ACL ಅನ್ನೋದೆಲ್ಲ ಅಥ್ಲೀಟ್ಸ್ಗೆ, ಫುಟ್ಬಾಲ್ ಆಡೋರಿಗೆಲ್ಲ ಜಾಸ್ತಿ ಆಗುತ್ತೆ. ಮತ್ತೆ ಅರ್ಲಿ ಕಾರ್ಟಿಲೇಜ್ ವೇರ್, ಅದೇ 32 years ಅಂದರೆ ಕಾಮನ್. ಅದು ಒಪೆಸಿಟಿ ರೀಸನ್ ಇದೆ ನೋಡಿ. ಇಲ್ಲ ವೈಟಮಿನ್ ಡಿಫಿಷಿಯನ್ಸಿ ಅನ್ನೋದು ಮೋಸ್ಟ್ ಕಾಮನ್ ಥಿಂಗ್. ವಿಟಮಿನ್ D ಡಿಫಿಷಿಯನ್ಸಿ ಬಂತು ಅಂದರೆ ನಿಮ್ಗೆ ನೀ ಪೇನ್ ಬಂದೇ ಬರುತ್ತೆ, ಜಾಯಿಂಟ್ ಪೇನ್ಸ್ ಇದ್ದೇ ಇರುತ್ತೆ. ಇಲ್ಲ ಇನ್ಫ್ಲಮೇಟರಿ ಕಂಡೀಷನ್ಸ್ ಈ ಥರ ಇಲ್ಲಿ ಕೊಟ್ಟಿದೆ ನೋಡಿ. ನಿಮ್ಗೆ ಯಾವ ಕ್ಯಾಟಗರಿಲಿ ಬರ್ತೀರಾ ಅನ್ನೋದು ನೀವು ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀ ಪೇನ್ ನನಗೆ 1 ವಾರದಿಂದ ಬರ್ತಾ ಇದೆ, ಅವ್ರನ್ನ ಕೇಳಿದೆ ಈ ಕ್ಯಾಟಗರಿ ಹಾಕ್ಬಿಟ್ಟು ನೀವು ಎಲ್ಲಿ ಬರ್ತಾ ಇದ್ದೀರಾ. ವಿಟಮಿನ್ ಟೆಸ್ಟ್ ನಾನು ಮಾಡಿಸಿದ್ದೆ 6 months ಬ್ಯಾಕ್, ನಾನು ಬ್ಲಡ್ ವರ್ಕ್ ಮಾಡಿಸಿದ್ರೆ ಅಲ್ಲಿ ವಿಟಮಿನ್ D ಡಿಫಿಷಿಯನ್ಸಿ ಬಂತು ಅಂತ ಹೇಳಿದ್ರು ನನ್ನ ಕ್ಲೈಂಟ್ ಯಾರೀಗ. ಏನು ಮಾಡಿದ್ರಿ ಅಂತಂದೆ. ಇಲ್ಲ ಮಾಡೋಣ ನಿಮಗೆ ಕಾಲ್ ಮಾಡಬೇಕು ಅಂತ 6 months ಇಂದ ಅನ್ಕೊಂತಾನೆ ಇದ್ದೀನಿ, ಬಿಸಿ ಸ್ಕೆಡ್ಯೂಲಿಂದ ಮಾಡಿಲ್ಲ, ಮಕ್ಕಳು ಆಫೀಸ್ ಅಂತೆಲ್ಲ ಬಿಸಿ ಇದೆ. ವಿಟಮಿನ್ D ಡಿಫಿಷಿಯನ್ಸಿ ಎಷ್ಟಿತ್ತು ಅಂತಂದ್ರೆ ಮಿನಿಮಮ್ ಒಂದು 30 points ಅಂತಂದ್ರೆ ಅವ್ರದ್ದು 1 ಇಲ್ಲ 2 ಇತ್ತಂತೆ. ನೀ ಪೇನ್ ಬರ್ದೆ ಏನಾಗುತ್ತೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರೆ. ಅದು 6 months ಹಿಂದೆ ಟೆಸ್ಟ್ ಮಾಡ್ಸಿರೋದು. ಎಷ್ಟು ದಿವಸ, ಎಷ್ಟು ತಿಂಗಳು, ಎಷ್ಟು ವರ್ಷದಿಂದ ಇತ್ತು ಗೊತ್ತಿಲ್ಲ ಡಿಫಿಷಿಯನ್ಸಿ. 6 months ಹಿಂದೆ ಅವ್ರು ಗೊತ್ತಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ದಟ್ ಮೈಟ್ ಬಿ ದ ರೀಸನ್. ಇಂಜುರಿ ಇಲ್ಲ, ಇದೆಲ್ಲ ರೂಲ್ ಔಟ್ ಮಾಡ್ಕೊಂಡೋದ್ವಿ ಒಂದೊಂದೇ. ಇಂಜುರಿ ಇಲ್ಲ, ಎಕ್ಸೆಸ್ ಬಾಡಿ ವೇಟ್ ಇದೆಯಾ, ಇಲ್ಲ, ಅವರು 61 kgs ಇದ್ದಾರೆ, ಬಾಡಿ ವೇಟ್ ಪ್ರಾಬ್ಲಮ್ ಇಲ್ಲ. ಈ ಥರ ಎಲ್ಲ ತಗೊಂಡೋದ್ರೆ ನಮ್ಗೆ ಬಂದಿದ್ದು ವಿಟಮಿನ್ ಡಿಫಿಷಿಯನ್ಸಿ. ಇಲ್ಲೇ ಗೊತ್ತಾಯ್ತಲ್ಲ ಹೇಗಿದ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ನೋಡಿದ್ರೆ ನೋಡಿ, ಅದೇ ನಿಮ್ಗೆ ಕೊಡುತ್ತೆ. ಐ ರೆಕಮೆಂಡ್ ಯು ಆನ್ಸರ್ ದೀಸ್ ಕ್ವೆಶನ್ಸ್. ಇಷ್ಟು ನೀವು ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮ್ಗೆ ಅದೊಂದು ಔಟ್ಪುಟ್ ಸೊಲ್ಯೂಷನ್ ಕೊಡುತ್ತೆ. ಇದಾಗಿರ್ಬೋದು, ನಿಮ್ಗೆ ಇದರಿಂದಾನೇ ಆಗಿರೋದು. ಮತ್ತೆ ನೆಕ್ಸ್ಟ್ ನೋಡಿ, ಏನು ಮಾಡ್ಬೋದು ನೀವು ನೆಕ್ಸ್ಟ್ 2 weeks ಅಲ್ಲಿ. ಎಕ್ಸರ್ಸೈಸ್ ಆಗಲಿ, ರೆಸ್ಟ್ ಯಾವಾಗ ಕೊಡಬೇಕು, ಅದು ಸೊಲ್ಯೂಷನ್ ಇಲ್ಲೇ ಕೊಟ್ಟಿದೆ. ಮತ್ತೆ ಯಾವಾಗ ಡಾಕ್ಟರ್ ನೋಡಬೇಕು, ಏನು ಸ್ವೆಲ್ಲಿಂಗ್ ಜಾಸ್ತಿ ಇದ್ರೆ, ನಿಂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ, ನಿಮ್ಮ ಭಾರ ನೀವೇ ತಡೆಯಕ್ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲ ಇಲ್ಲ ಯಾವಾಗ್ಲೂ ಫ್ರೀಕ್ವೆಂಟ್ ಆಗಿ ಲಾಕ್ ಆಗ್ತಾ ಇದ್ರೆ, ಇಲ್ಲ ಅದೇನ ನೀ ಏರಿಯಾ ರೆಡ್ ಜಾಸ್ತಿ ಆಗಿ ಅದರಿಂದ ನಿಮ್ಗೆ ನಿದ್ದೆ ಬರ್ದಂಗಾಗಿ ಫೀವರ್ ಬರ್ತಾ ಇದ್ರೆ ತಕ್ಷಣ ಹೋಗಿ ಡಾಕ್ಟರ್ ನೋಡಿ ಅಂತ ಇಲ್ಲೇ ಸೊಲ್ಯೂಷನ್ ಕೊಟ್ಟಿದೆ. ಈಗ ನೀವೇ ಹೇಳಿ, ಇಲ್ಲೇ ಸೊಲ್ಯೂಷನ್ ಇರ್ಬೇಕಾದ್ರೆ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಂಡಲ್ಲೇ ಇರೋದು ಎಷ್ಟು ತಪ್ಪು. ಅವ್ರು ಸಿಂಪಲ್, ಇವತ್ತೇ ಈಗ ಕಾಲ್ ಕಟ್ ಮಾಡಿದ ತಕ್ಷಣ ಅವ್ರು ವಿಟಮಿನ್ D ಡಿಫಿಷಿಯನ್ಸಿ ಒಂದು ಸಪ್ಲಿಮೆಂಟ್ ಆರ್ಡರ್ ಮಾಡ್ಕೊಂಡ್ರು, ಕೆಲವು ಸ್ಟ್ರೆಂಥಿಂಗ್ ಎಕ್ಸರ್ಸೈಸಸ್ ಹೇಳಿದೆ, ಅವ್ರು ಅದನ್ನ ಮಾಡಿಕೊಂಡು ವಿದಿನ್ ಅ ವೀಕ್ ಆರ್ 2 ಮ್ಯಾಕ್ಸಿಮಮ್ ಕಪಲ್ ಆಫ್ ವೀಕ್ಸ್ ಒಳಗಡೆ ಅವ್ರು ರೆಡಿ. ಇದನ್ನ ನನ್ಗೇನಿಕ್ಕೂ ಗೊತ್ತಿಲ್ಲ ಅಂತ ಅವ್ರು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ 50 ಟೆಸ್ಟ್ ಮಾಡಿಸ್ತಾರೆ. ರೆಸ್ಟ್ ಏನು ಮಾಡಬೇಡಿ, ರೆಸ್ಟ್ ಫಸ್ಟ್ ಹೇಳೋದು. ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಾನು ಇಷ್ಟು ರಿಸೋರ್ಸಸ್ ಇರ್ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇದು ಬರೀ ನೀ ಪೇನ್ಗೆ ಅಂತಾನೆ ಹೇಳ್ತಾ ಇಲ್ಲ. ನೀವು ಬ್ಯಾಕ್ ಪೇನ್ ಅಂತ ನೀವು ಹೊಡೆದ್ರು ಪರ್ಟಿಕ್ಯುಲರ್ ರೀಸನ್ ಎಲ್ಲಿ ಬರ್ತಾ ಇದೆ ಅಂತ ರೀಸನ್ ನೀವು ಕರೆಕ್ಟ್ ನೀವು ಹಾಕಿದ್ರೆ ಅಲ್ಲೊಂದು 10 ರೀಸನ್ ಓಪನ್ ಆಗುತ್ತೆ. ಅದ್ರಲ್ಲಿ ನೀವು ಯಾವುದು ಕ್ವಶನ್ ಅಂಡ್ ಆನ್ಸರ್ಸ್ ಅದ್ರ ಕೆಳಗಡೆ ಇರುತ್ತೆ. ಆನ್ಸರ್ ಮೀ ದಿಸ್ ಕ್ವೆಶನ್ಸ್ ಅಂತ ಇರುತ್ತೆ. ನೀವು ಆನ್ಸರ್ ಮಾಡಿದ ತಕ್ಷಣ ನಿಮ್ಗೆ ChatGPTನೇ ಕೊಡುತ್ತೆ, ನಿಮ್ಗೆ ಇದಕ್ಕೆ ಬಂದಿರೋದು, ಇದಕ್ಕೆ ಸೊಲ್ಯೂಷನ್ ಅದನ್ನು ಕೊಡುತ್ತೆ. ಎಕ್ಸರ್ಸೈಸಸ್ ಅದು ಇದು ಎಲ್ಲಿ ಫಾಲೋ ಮಾಡಬೇಕು ಅಂತಾನು ಹೇಳುತ್ತೆ. ಇದ್ರೂ ಕಡಿಮೆ ಆಗ್ಲಿಲ್ವಾ ಡಾಕ್ಟರ್ ಹತ್ರ ಹೋಗಿ ಅಂತ ಅದೇ ಹೇಳುತ್ತೆ. ಈ ತರ ಬರಲ್ಲ, ನಂಗೆ ಓದಕ್ ಬರಲ್ಲ, ನನಗೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ ಅನ್ನೋರ್ಗೆ ನೀವು ChatGPT ಆಗ್ಲಿ, ಗೂಗಲ್ ಜಮನೆ ಆಗ್ಲಿ, ನೀವು ಕ್ವೆಶನ್ ಕೇಳಿದ್ರೆ ಕನ್ನಡದಲ್ಲೇ ಆನ್ಸರ್ ಮಾಡುತ್ತೆ. ಕ್ವಶನ್ ಯಾವ ತರ ಕೇಳ್ಬೇಕಂತಂದ್ರೆ ಅಲ್ಲೇ ಮೈಕ್ ಆಪ್ಷನ್ ಇದೆ. ಈಗ ನೀವು ವಾಟ್ಸಪ್ ಅಲ್ಲೆಲ್ಲ ಹೆಂಗ್ ರೆಕಾರ್ಡ್ ಮಾಡಿ ಕಳಿಸ್ತೀರಾ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಸ್ತದೆ ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ಕೊಡುತ್ತೆ. ನನ್ಗೆ ನೀ ಪೇನ್ ಬರ್ತಾ ಇದೆ, ನಾನು ಏನ್ ಮಾಡ್ಬೇಕು ಇವಾಗ, ಅದು ಕೇಳುತ್ತೆ. ಎಲ್ಲಿ ಬರ್ತಾ ಇದೆ, ಹೇಗ್ ಬರ್ತಾ ಇದೆ, ಎಷ್ಟು ತಿಂಗಳಿಂದ ಬರ್ತಾ ಇದೆ, ಎಷ್ಟು ವರ್ಷದಿಂದ ಬರ್ತಾ ಇದೆ. ನೀವು ಕ್ವಶನ್ ಆನ್ಸರ್ ಹೇಳ್ತಾ ಈಗ ನಾನು ಏನೇನು ಟೈಪ್ ಇಲ್ಲಿ ನಮ್ಗೆ ಹಿಂಗೆ ತೋರಿಸ್ತೋ ಅದೆಲ್ಲ ನಿಮ್ಗೆ ಹೇಳುತ್ತೆ. ಸಖತ್ ಸಿಂಪಲ್ ಇದೆ. ನೀವು ಸೋಂಬೇರಿಗಳು ಅನ್ನೋದು ಬಿಟ್ರೆ ಅಲ್ಲಿ ಏದು ನಿಮ್ಮ ಕಣ್ಮುಂದೆ ನಿಮ್ಮ ಇದರಲ್ಲಿ ಯಾರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಇವಾಗ. ಯಾರ ಹತ್ರ ಜಿಯೋ ಇರಲ್ಲ, ಯಾರ ಹತ್ರ ಏರ್ಟೆಲ್ ಇರಲ್ಲ. ಜಿಯೋ ಯೂಸರ್ಸ್ ಹತ್ರ ನಿಮಗೆ ಗೂಗಲ್ ಜಮನೈ ಫ್ರೀ ಇದೆ, ಏರ್ಟೆಲ್ ಯೂಸರ್ಸ್ ಹತ್ರ ನಿಮ್ಗೆ ಬೇರೆ ಏನೇನೋ ಇದೆ, ಕ್ಲೌಡ್ AI ಆಗಲಿ, ಈ ಥರ ತುಂಬ ಇದಾವೆ. ಅದು ಸಖತ್ ಸಿಂಪಲ್. ಯಾವುದು ಇಲ್ಲ ಅಂದ್ರೆ ಗೂಗಲ್ ಅಂತೂ ಇದ್ದೇ ಇರುತ್ತೆ. ಗೂಗಲಲ್ಲಿ ನೋಡಿದ್ರೆ ಅಲ್ಲೇ ಬಂದ್ಬಿಡುತ್ತೆ ನಿಮಗೆ.
ತುಂಬಾ ಜನ ಈಸಿಯಾಗಿ ವಾಟ್ಸ್ಆಪ್ ಯೂಸ್ ಮಾಡೋದೆಲ್ಲ ಕಲ್ತ್ಕೊಂಡಿರ್ತೀರಾ, ಸ್ಟೇಟಸ್ ಹಾಕ್ಬೇಕು ಅದು ಇದು ಅಂತ. ಅದ್ರ ಬದಲು ನಿಮ್ಗೆ ಏನ್ ಬೇಕೋ ಅದನ್ನ ಕಲ್ತ್ಕೊಳ್ಳಿ. ಕೆಲವು ಈ ತರ ಕೇರ್ ತಗೊಳ್ಳಿ ಅಂತ ನಾನು ಹೇಳೋದು. ಯಾಕಂದ್ರೆ ಸೊಲ್ಯೂಷನ್ ಎಲ್ಲ ನಿಮ್ಗೆ ಸಿಗುತ್ತೆ. ಯಾರನ್ನೂ ಹೋಗಿ ಕೇಳ್ತೀರಾ ರೀ. ಈಗ ನಿಮ್ ಪಕ್ಕದ ಮನೆಯವ್ರಿಗೆ ಹೋಗ್ಬಿಟ್ಟು ಅಕ್ಕ ನೋಡಕ್ಕ ನೀ ಪೇನ್ ಬರ್ತಾ ಇದೆ, ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಕೇಳ್ತೀರಾ. ಎಷ್ಟು ಜನ ಕೇಳಿರ್ತೀರಾ? ಅವ್ರೇನ್ ಸ್ಪೆಷಲಿಸ್ಟ್ಗಳ, ಡಾಕ್ಟರ್ಗಳ, US ರಿಟರ್ನ್ ಇಲ್ಲ ಒಂದು ಸರ್ಟಿಫಿಕೇಟ್ ಮಾಡಿರ್ತಾರ? ಇಂಥವ್ರನ್ನ ಕೇಳೋ ಬದಲು ನೀವು ಹೋಗಿ ಸುಮ್ಮನೆ ChatGPT ಕೇಳಿದ್ರೆ ಆಗತ್ತಲ್ವ, ಸೊಲ್ಯೂಷನ್ ಆದ್ರೂ ಬರುತ್ತಲ್ವ. ಅವರು ಹಂಗಲ್ಲ ಕಣೆ, ನನ್ಗೆ ನಮ್ ಪರಿಚಯ ನೀವು ಕೇಳಿದಿರಾ ಅಂತ ಅವ್ರು ಏನೊಂದು ಹೇಳ್ಬೇಕು. ಅವ್ರಿಗೆ ಗೊತ್ತಿರಲ್ಲ ಪಾಪ, ನೀವು ಕೇಳ್ಬಿಟ್ಟಿದೀರಾ, ಗೊತ್ತಿಲ್ಲ ಅಂತ ಅಂದ್ರೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ನನ್ ಪರಿಚಯ ಇರೋರು ನಮ್ ರಿಲೇಟಿವ್ಸ್ ಅಲ್ಲಿ ಒಬ್ರಿಗೆ ಈ ತರ ಆಗಿತ್ತು ನೀ ಪೇನು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ನೈಟ್ ಟೈಮ್ ಡೈಲಿ ಅರ್ಶನದಾಲ್ ಕುಡಿದ್ರು ಸರಿ ಹೋಯ್ತು. ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಇದು ನಿಮ್ಗೂ ಆಗಿರುತ್ತೆ, ನೀವು ಮಾಡಿರ್ತೀರ. ಯಾರೋ ಬಂದು ನಿಮ್ಗೆ ಸಜೆಷನ್ ಕೇಳಿದಾಗ ಗೊತ್ತಿಲ್ಲ ಅಂದ್ರೂ ಸಜೆಷನ್ ಕೊಟ್ಟಿರ್ತೀರ. ಹಿಂಗೆ ಆಗುತ್ತೆ. ಅದ್ರ ಬದಲು ಸಖತ್ ಅಥೆಂಟಿಕ್ ಇರುತ್ತೆ. ಈ ತರ ಮಾಡಿ, ಮತ್ತೆ ಅದ್ರ ಸೊಲ್ಯೂಷನ್ ಕೊಡುತ್ತೆ, ಎಕ್ಸರ್ಸೈಸ್ ನೇಮ್ಸ್ ಕೊಡುತ್ತೆ. ಅದು ನೀವು ಗೂಗಲ್ ಅಲ್ಲೋ, ಯೂಟ್ಯೂಬ್ ಅಲ್ಲೋ, ಇನ್ಸ್ಟಾಗ್ರಾಮ್ ಅಲ್ಲೋ ಹಾಕಿದ್ರೆ ಬರುತ್ತೆ ಎಕ್ಸರ್ಸೈಸ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ಈ ತರ ಎಕ್ಸರ್ಸೈಸ್ ವೆಯ್ಟ್ ಲಾಸ್ ಬಿಟ್ಬಿಡಿ. ಕೋಲಾಡೋ ಮಕ್ಕಳು ಬಂದು ನಾನು ವೆಯ್ಟ್ ಲಾಸ್ ಮಾಡಿಸ್ತೀನಿ ಅಂತ ಹೇಳ್ಕೊಡ್ತಾರೆ, ಅದು ಬಿಟ್ಬಿಡಿ. ಇಂಜುರಿಗಳು ಡೀಲ್ ಮಾಡೋದು, ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಆಗಲಿ, ರಿಹ್ಯಾಬ್ ಆಗಲಿ, ಈ ತರ ನೀ ಬ್ಯಾಕ್ ಆಗಲಿ, ಇವನ್ನೆಲ್ಲ ಯಾವ ತರ ಮಾಡಬೇಕು ಅಂತಂದ್ರೆ ನೀವು ಸ್ಪೆಷಲಿಸ್ಟ್ಗಳ ಕೈಯಲ್ಲೇ ಕೊಡಬೇಕು. ಅವ್ರನ್ನೇ ಫಾಲೋ ಮಾಡಬೇಕು. ಯಾರು 5 ಆರ್ಗನೈಸೇಷನ್ಸ್ ಇದೆ ಪ್ರಪಂಚದಲ್ಲಿ, 500 ಇದೆ, ಟಾಪ್ 5 ನಾನು ಕೆಳಗಡೆ ಹೆಸರು ಹಾಕಿಸ್ತೀನಿ. AS ಆಗಲಿ, ASM ಅಂತ, ISSA ಅಂತ, NSE ಅಂತ, ಆಸ್ಟ್ರೇಲಿಯನ್ ಒಂದು ಇನ್ಸ್ಟಿಟ್ಯೂಟ್, 4 US ಒಂದು ಆಸ್ಟ್ರೇಲಿಯಾದು. ಇಲ್ಲಿ ಯಾರು ಸರ್ಟಿಫಿಕೇಶನ್ ಮಾಡಿರ್ತಾರೋ ಅವ್ರ ಕೈಗೆ ನಿಮ್ಮ ಬಾಡಿಗಳನ್ನ ಕೊಡಿ. ಅವ್ರ ಕಾಲರ್ ಎತ್ಕೊಂಡು ಹೇಳ್ಕೊಂತಾರೆ, ನಾನು AS ಸರ್ಟಿಫೈಡ್ ಪರ್ಸನಲ್ ಟ್ರೈನರ್, ನಾನು NSCA ಸರ್ಟಿಫೈಡ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಸ್ಪೆಷಲಿಸ್ಟ್, ನಾನು ISSA ಸರ್ಟಿಫೈಡ್ ಹೆಲ್ತ್ ಕೋಚ್. ಕಾಲರ್ ಎತ್ಕೊಂಡು ಹೇಳ್ಕೊಂತಾರೆ. ಬೇರೆಯವರೆಲ್ಲ ನಾನು ಸುಮ್ಮನೆ ಸರ್ಟಿಫೈಡ್ ಪರ್ಸನಲ್ ಟ್ರೈನರ್ ಅಂತ ಹೇಳ್ತಾರೆ. ಅದೇನು 10,000 ರೂಪಾಯಿ ಕೊಟ್ರೆ ನಿಮಗೂ ನಾಳೆ ಒಂದು ಸರ್ಟಿಫಿಕೇಟ್ ಬಂದು ಬೀಳುತ್ತೆ ಮನೆಗೆ. ಸರ್ಟಿಫೈಡ್ ಪರ್ಸನಲ್ ಟ್ರೈನರ್ ನಾನು, ನಮ್ಮ ಕ್ಲೈಂಟ್ ಹೆಸರು ಹೇಳ್ತೀನಿ, ಬೇರೆಯವ್ರು ಬೇಡ. ನೀ ಯಾರಿಕಾ ಆಯಮ್ಮನೆ ನೀಪೇನೋ ನೀಪೇನೋ ಅಂತ ಬೀಸಾಳೆ, ಆಯಮ್ಮಂಗೂ ಬರುತ್ತೆ. ನಾನು ಹೇಳಿ ಇಂಥವ್ರನ್ನ ಫಾಲೋ ಮಾಡಿ. ಇಲ್ಲ, ಜನಗಳೆಲ್ಲ ಬಾಡಿ ನೋಡಿ ಮಾಡೋದು. ಬಾಡಿ ನೋಡಿ, ಆ ಕಲರ್ಫುಲ್ ಅವ್ರು ಹಾಕೋ ರೀಲ್ಸ್ ನೋಡಿ, ಇದ್ರಲ್ಲೆಲ್ಲ ಮಾಡಬೇಡಿ. ಹೇಗೆ ಗೊತ್ತೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ಬ ಡಾಕ್ಟರ್ಗೆ ಮೆಡಿಸನ್ ಬಗ್ಗೆ ಎಷ್ಟು ಗೊತ್ತೋ, ಮೆಡಿಕಲ್ ಸ್ಟೋರ್ ಇಟ್ಟಿರೋನ್ಗೂ ಮೆಡಿಸನ್ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ಏನ್ ಕೆಮ್ಮಿದ್ರೆ ಏನ್ ಕೊಡ್ಬೇಕು, ಅಕ್ಷಿ ಹೊಡೆದ್ರೆ ಏನ್ ಕೊಡ್ಬೇಕು, ತಲೆನೋವು ಏನ್ ಕೊಡ್ಬೇಕು, ಕಾಲ್ ನೋವು ಏನ್ ಕೊಡ್ಬೇಕು, ಕೈ ನೋವು ಏನ್ ಕೊಡ್ಬೇಕು. ನೀವೇನಾದ್ರೂ ಸೀರಿಯಸ್ ಆದ್ರೆ ಏನ್ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ನಿಮ್ ಬಾಡಿ ಕೊಡ್ತೀರಾ ನಂಗೆ ಟೆಸ್ಟ್ ಮಾಡಿ ಹೇಳು ಅಂತ? ನೀವು ಡಾಕ್ಟರ್ಗಳ ಹತ್ರ ತಾನೆ. ಇದು ಅದೇ. ಈ 5 ಆರ್ಗನೈಸೇಷನ್, ಟಾಪ್ ಆರ್ಗನೈಸೇಷನ್ ಅಲ್ಲಿ ಯಾರು ಮಾಡಿದಾರೋ ಅವ್ರು ಡಾಕ್ಟರ್ಸ್ ತರ, ಬೇರೆಯವರು ಮೆಡಿಕಲ್ ಸ್ಟೋರ್ ತರ. ನಾನು ಬೇರೆಯವ್ರ ಬಗ್ಗೆ ನಾನು ಯೂಶಲಿ ಮಾತಾಡಲ್ಲ. ಇಲ್ಲಿಗೆ ಇದನ್ನ ನಿಲ್ಸ್ಬಿಡೋಣ. ನೀವು ಮೆಡಿಕಲ್ ಸ್ಟೋರ್ ಹೋಗ್ತೀರಾ, ಡಾಕ್ಟರ್ಗಳಿಗೆ ಹೋಗ್ತೀರಾ, ಅದು ನಿಮ್ ಇಷ್ಟ. ಸೊಲ್ಯೂಷನ್ಗಳನ್ನ ಹುಡ್ಕೊಳ್ಳಿ ಅಷ್ಟೇ. ಲೈಕ್ ಇವತ್ತು ಎಕ್ಸರ್ಸೈಸ್ ಯಾವ್ದು ತೋರಿಸ್ತೀಯಾ? ಯಾವ ಎಕ್ಸರ್ಸೈಸ್ ಬೇಕು? ಇವತ್ತು ನೀ ಬಗ್ಗೆನೇ ಮಾತಾಡೋದ, ನೀ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ತೋರಿಸೋಣ. ಸಖತ್ ಸಿಂಪಲ್, ಸಖತ್ ಈಸಿ. ಮಾಡೋಣ ಹಂಗಾದ್ರೆ. ಬನ್ನಿ. ಕಂಫರ್ಟಬಲ್ ಆಗಿರೋ ಚೇರಲ್ಲಿ ಕೂತ್ಕೊಳ್ಳಿ. ಪ್ರಾಪರ್ ಆಗಿರ್ಬೇಕು ಚೇರು. ರೋಲಿಂಗ್ ಚೇರ್ಸ್ ಆಗಲಿ, ಕೆಳಗಡೆ ವೀಲ್ಸ್ ಇರೋ ಚೇರ್ಸ್ ಎಲ್ಲ ಬೇಡ. ಪ್ರಾಪರ್ ಆಗಿರ್ಬೇಕು, 4 ಪ್ರಾಪರ್ ಆಗಿರ್ಬೇಕು. ಶಿಷ್ಯ ಕೂತ್ಕೊಳ್ಳಿ. ಫಸ್ಟು ಡಾರ್ಸಿಫ್ಲೆಕ್ಷನ್ ಅಂತ. ಸ್ಟ್ರೈಟ್ ಕೂತ್ಕೋಬೇಕು ನೀವು. ಮಂಡಿನೂ ಸ್ಟ್ರೈಟ್ ಇರಬೇಕು. ಇಲ್ಲಿಂದ ಕೆಳಗಡೆ ಸ್ಟ್ರೈಟ್ ಇರಬೇಕು. ರೈಸ್ ಮಾಡಿ. ಈ ಥರ ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಫಸ್ಟ್ ಎಕ್ಸಸೈಸ್ ಡಾರ್ಸಿಫ್ಲೆಕ್ಷನ್ 10 ಟೈಮ್ಸ್ ಮಾಡಿ. 3, 4, 5, 6, 7, 8, 9, 10. ಏನಂದರೆ ಟೋನ ರೈಸ್ ಮಾಡಬೇಕು, ಹೀಲ್ ಅಲ್ಲೇ ಇರಬೇಕು. ಸೆಕೆಂಡ್ ಪ್ಲಾಂಟರ್ ಫ್ಲೆಕ್ಷನ್, ಟೋ ಅಲ್ಲೇ ಇರಬೇಕು, ಹೀಲ್ ರೈಸ್ ಆಗಬೇಕು. 1, 2, 3, 4, 5, 6, 7, 8, 9, 10. ಡಾರ್ಸಿಫ್ಲೆಕ್ಷನ್ ಮತ್ತು ಪ್ಲಾಂಟರ್ ಫ್ಲೆಕ್ಷನ್ನ ಥರ್ಡ್ ಎಕ್ಸರ್ಸೈಸ್ ಸೇರ್ಸ್ ಮಾಡಿ. 2, 3, 4, 5, 6, 7, 8, 9,
ಮೇನ್ ನೀದೊಂದು ಅರ್ಥ ಮಾಡ್ಕೊಳ್ಳಿ, ಪರ್ಟಿಕ್ಯುಲರ್ ನೀಗೆ ಅಂತಾನೆ ಒಂದು ಎಕ್ಸಸೈಸು ಇಲ್ಲ. ಯಾರಾದರೂ ನೀ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀನಿ ಅಂತಂದರೆ ನೀ ಸರೌಂಡಿಂಗಲ್ಲಿರೋ ಪಾರ್ಟ್ಸ್ ಎಕ್ಸಸೈಸ್ ಮಾತ್ರ ಹೇಳ್ಕೊಡ್ತಾರೆ ನಿಮಗೆ. ನೀಗೇನು ಎಕ್ಸಸೈಸೇ ಇಲ್ಲ. ನೀ ಅನ್ನೋದೊಂದು ಜಾಯಿಂಟ್. ನೀವು ಪ್ರಾಪರಾಗಿ ನೀವು ಕೂತ್ಕೊಂಡು ನೀವೇ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಬೇರೆ ಇದಾಗಲಿ ಕೈ, ಚೆಸ್ಟ್ ಆಗಲಿ, ಬ್ಯಾಕ್ ಈ ಥರ ಅಲ್ಲ. ನೀ ಅನ್ನೋದೊಂದು ಜಾಯಿಂಟ್. ಇದು ನಿಮಗಿರಲ್ಲ ಎಕ್ಸಸೈಸ್. ಏನು ಈ ಎಕ್ಸಸೈಸ್ಗಳು ಏನು ಮಾಡುತ್ತೆ ಅಂತಂದರೆ ಈ ನೀ ಸರೌಂಡಿಂಗ್ ಇರೋ ಪಾರ್ಟ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಥೈಸ್ ಆಗಲಿ, ಈ ಏರಿಯಾ ಆಗಲಿ, ಇಲ್ಲಿ ಇದು ಕಾಫು, ಇದನ್ನೆಲ್ಲ ಸ್ಟ್ರೆಂಥನ್ ಮಾಡುತ್ತೆ. ಆವಾಗ ಏನು ಮಾಡುತ್ತೆ, ಆ ಲೋಡ್ ಬಂದು ಈಕ್ವಲಾಗಿ ಶೇರ್ ಆಗುತ್ತೆ. ಇಲ್ಲೇ ಡೈರೆಕ್ಟಾಗಿ ಲೋಡ್ ಬೀಳೋದು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ 4th ಎಕ್ಸಸೈಸ್ ಬಂದು ಸ್ವಲ್ಪ ಮುಂದೆ ಬನ್ನಿ. ಹೀಲ್ ಟು ಟೋ ಅಂತ ನೋಡಿ. ಹೀಲ್ ಟೋ, ಹೀಲ್ ಟೋ, ಹೀಲ್ ಟು ಟೋ ಡ್ರಿಲ್ಸ್ ಅಂತ. Eight, 9, 10. Yeah. 5th ಎಕ್ಸಸೈಸ್ ಲೆಗ್ ಎಕ್ಸ್ಟೆನ್ಷನ್ ಅಂತ. ಕಂಫರ್ಟಬಲ್ ಆಗಿಂದ ಕೂತ್ಕೊಳ್ಳಿ, ಎಕ್ಸ್ಟೆಂಡ್ ಮಾಡಿ ಸ್ಲೋ ಆಗಿ. ಈ ಎಕ್ಸಸೈಸ್ಗಳು ಮಾಡಬೇಕಾದ್ರೆ ಏನು ಒಂದು ಇಂಪಾರ್ಟೆಂಟ್ ಅಂದರೆ ಮೈಂಡ್ ಬಾಡಿ ಕನೆಕ್ಷನ್. ಅದು ಮೋಸ್ಟ್ ಇಂಪಾರ್ಟೆಂಟ್. ನೀವು ನೀಗ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫುಲ್ ಇಡೀ ಫೋಕಸ್ ಬಂದು ನಿಮ್ಮ ನೀ ಮೇಲೆ ಇರಬೇಕು. ಸ್ಟ್ರೆಚ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫೀಲ್ ಆಗೋದು ಇಲ್ಲಿ ಅರ್ಥ ಆಗಬೇಕು ನಿಮಗೆ. ಯಾ, ಲೆಗ್ ರೊಟೇಷನ್ ನೋಡಿ. ಸರ್ಕಲ್ ರೊಟೇಟ್ ಮಾಡಿ, ಸಖತ್ ಆರಾಮಾಗಿ. ಸ್ವಲ್ಪ ಚೌಕಿ ಇಲ್ಲಿ ಬಾ, ನಾವು ಹೋಗೋಣ. ಜಾಸ್ತಿ ಏನಾದರೂ ಸೈಡಲ್ ಪೇನ್ ಇದ್ದರೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಟು ಆ್ಯಂಡ್ ಫ್ರೋ ಮಾಡಿ ಸಾಕು. ಈ ಥರ ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ. ಇಲ್ಲ ಪೇನ್ ಮೇಲ್ಗಡೆ ಮತ್ತು ಕೆಳಗಡೆ ಇದೆ ಅಂತಂದರೆ ರೊಟೇಷನ್ ಮಾಡ್ಬೋದು, ಮಾಡಿ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಎಕ್ಸಸೈಸ್. ನೆಕ್ಸ್ಟ್ ಎಕ್ಸಸೈಸ್ ಲೆಗ್ ಕರ್ಲ್ಸ್. ಈ ಎಕ್ಸಸೈಸಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ನಾವು ಕಟ್ಕೊಳ್ಳಿ. ಲೆಗ್ ಕರ್ಲ್ ಮಾಡ್ಬೇಕಾದ್ರೆ ಎರಡು ನೀ ಒಂದೇ ಸಮ ಇರಬೇಕು. ಮುಂದೆ ಮಾಡ್ಬಿಟ್ಟು ಹಿಂಗೆ ಕರ್ಲ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಓಕೆ, ನೆಕ್ಸ್ಟು ಲೆಗ್ ಕಿಕ್ಸ್ ನೋಡಿ. ಮಾತ್ರ ಕೇಳ್ಕೊಂಡು ಸ್ಲೋ ಕಿಕ್ ಮಾಡಿ, ಹೇಳ್ಕೊಂಡು. ದೊಡ್ಡವರು ಯಾರಾದರೂ ಮಾಡ್ತಾಯಿದ್ರೆ ಹಿಂದೆ ಹೊರಕೊಂಡು ಅದಕ್ಕೆ ಕಿಕ್ ಮಾಡಿ, ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂತಂದರೆ. ಎಸ್, ಓಕೆ. ನೆಕ್ಸ್ಟು ಬಂದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಷ್ಟೊತ್ತು ಮಾಡಿಸಿದ್ದು ಒಂಥರ ವಾರ್ಮಪ್ ಹತ್ರ ಫ್ರೀ ಕಂಡೀಷನಿಂಗ್ ಆದರೆ ಇದು ಮೇನ್ ಎಕ್ಸಸೈಸ್. ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ, ಹಿಂದೆ ಸಪೋರ್ಟ್ ತೊಗೊಳ್ಳಿ. ಈ ಕಡೆ ಬರೋ ಚಾಕು, ಈ ಕಡೆ ನೋಡಿ. ಇದರಲ್ಲಿ 3 ಇಂಪಾರ್ಟೆಂಟ್ ಮೂವ್ಸ್ ಬರುತ್ತೆ. ಒಂದು ಡಾರ್ಸಿಫ್ಲೆಕ್ಷನ್. ಫಸ್ಟು ಆ್ಯಂಕಲಿಂದ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಕಡೆ ಹೇಳ್ಕೊಳ್ಳಿ, ನೀನ ಲಾಕ್ ಮಾಡಿ, ಲಿಫ್ಟ್ ಮಾಡಿ. ಡಾರ್ಸಿಫ್ಲೆಕ್ಷನ್, ನೀ ಲಾಕ್, ಲಿಫ್ಟ್. ಡಾರ್ಸಿಫ್ಲೆಕ್ಷನ್, ನೀ ಲಾಕ್, ಲಿಫ್ಟ್. ಡಾರ್ಸಿಫ್ಲೆಕ್ಷನ್, ನೀ ಲಾಕ್, ಲಿಫ್ಟ್. ಲಿಫ್ಟ್ ಮಾಡಿ ನಿಮ್ಗೆ ರೂಢಿ ಆಗ್ತಾ 1 2 3 4 ಎಣ್ಸಿ. ನೀ ಲಾಕ್, 1 2 3 4 ಎಣ್ಸಿ. ಇದು ಒಂದು 5 5 6 ಟೈಮ್ಸ್ ಮಾಡಿ. ಕೆಳಗಡೆ ಕೂತ್ಕೊಳ್ಳೋಕೆ ಏನಾದರೂ ಆಗಲಿಲ್ಲ ಅಂತಂದ್ರೆ ನೀವು ಬೆಡ್ ಮೇಲೆ ಕೂತ್ಕೊಂಡು ಮಾಡಿ ಆರಾಮಾಗಿ. ಬೆಸ್ಟ್ ವರ್ಕೌಟ್ ನೀ ಸ್ಟ್ರೆಂಥನಿಂಗ್ಗೆ. ಇದು ನಿಮಗೆ ನೀ ಪೇಯ್ನ್ ಬಂದು ಇದುವರೆಗೂ ನಾನೊಂದು 400-500 ಜನ ಟ್ರೈನ್ ಮಾಡಿರ್ತೀನಿ. ನೀ ಪೇನ್ ಇರೋರಿಗೆ, ನೀ ಪೇನ್ ಬ್ಯಾಕ್ ಪೇನ್ ಇರೋರಿಗೆ ಇದು ಬೆಸ್ಟ್ ಎಕ್ಸಸೈಸ್. ಎಲ್ಲರಿಗೂ ರಿಲೀವ್ ಮಾಡಿದೆ. ಓಕೆ, ಇದು ಲಾಸ್ಟ್ ಎಕ್ಸಸೈಸ್ ಒಂದು ತೋರಿಸ್ತೇನೆ ನೋಡಿ. ಇದು ಸಖತ್ ಸಿಂಪಲ್. ಈ ಬೆಡ್ ಮೇಲೆ ಆದರೂ ಕೂತ್ಕೊಳ್ಳಿ, ಇಲ್ಲ ಕೆಳಗಡೆ ಆದರೂ ಕೂತ್ಕೊಳ್ಳಿ. ಬ್ರೋ,
ಯು ಕ್ಯಾನ್ ಸಿಟ್ ಹಿಯರ್. ಕ್ಲೀನಾಗಿ ಇಲ್ಲಿ ಇದ್ರ ಮೇಲೆ ಇಟ್ಕೊಂಡು ಮಂಡಿ ಕೆಳಗಡೆನೇ ಬರಬೇಕು. ಅದು ಎಷ್ಟಾಗುತ್ತೋ ಅಷ್ಟು ಮಂಡಿಯಿಂದ ಪ್ರೆಸ್ ಮಾಡಿ ಕೆಳಗಡೆ ಟವಲ್. ಮತ್ತು 5 ಸೆಕೆಂಡ್ಸ್ ಮಾಡಿ ಬಿಡಿ, ಪ್ರೆಸ್. 5 ಸೆಕೆಂಡ್ಸ್ ಮಾಡಿ ಬಿಡಿ, ಪ್ರೆಸ್. ಲಾಸ್ಟ್ 2 ಒಂದು ಇಂಪಾರ್ಟೆಂಟ್ ಎಕ್ಸಸೈಸಸ್. ಫಸ್ಟ್ 8 ಬಂದು ನಿಮಗೆ ಅದನ್ನು ನೀ ಏರಿಯಾದು ಕಂಡೀಷನಿಂಗ್ ಎಕ್ಸಸೈಸಸ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದೆ ಅಂಡ್ ನಿಮ್ಗೂ ಕೂಡ ಲೈಕ್ ಮೇನ್ ಬೆನಿಫಿಟ್ಸ್ ಇದೆ ಇದರಿಂದ. ಇನ್ ಕೇಸ್ ಯಾರಿಗಾದ್ರು ಮಂಡಿ ಪೇನ್ ಬರ್ತಾ ಇದೆ ಅಂತ ರೆಗ್ಯುಲರ್ ಆಗಿ ಅಂತವ್ರು 1 ದಿನಕ್ಕೆ 2 ದಿನಕ್ಕೆಲ್ಲ ಇದು ಯಾವ್ದು ಫಿಕ್ಸ್ ಆಗಲ್ಲ. ಫಸ್ಟ್ ಆಫ್ ಆಲ್ ಎಷ್ಟು ಲೈಕ್ ಇದೆಲ್ಲ ಒಂದೊಂದ್ ಸೆಟ್ ಮಾಡ್ಬೇಕಾ ಇಲ್ಲ ಸ್ಟಾರ್ಟಿಂಗ್ 10 ರೆಪ್ಪಿಂದ ಸ್ಟಾರ್ಟ್ ಮಾಡಿ ಡೈಲಿ ಮಾಡಿ. ನೀ ಪೇನ್ ರೆಗ್ಯುಲರ್ ಆಗಿರೋರು ಡೈಲಿ ಮಾಡಿ. ಫಸ್ಟು ನಾನು ಹೇಳ್ದಂಗೆ ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ, ನಿಮಗೆ ನೀವು ಡಯಾಗ್ನೈಸ್ ಮಾಡ್ಕೊಳ್ಳಿ ಯಾವ್ದ್ರಲ್ಲಿ ಬರ್ತೀರಾ. ನೆಕ್ಸ್ಟ್ ಎಕ್ಸಸೈಸ್ ಪಾರ್ಟ್ ಬಂದರೆ ಈ 10 ಎಕ್ಸಸೈಸ್ ಮೋರ್ ದೆನ್ ಅನಫ್ ನೀ ಮಾಡೋಕ್ಕೆ ಸ್ಟ್ರೆಂತನ್ ಆಗೇ ಆಗುತ್ತೆ. ಡೈಲಿ ಮಾಡಿ 10 ರೆಪ್ಸಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ 2 ಸೆಟ್ 3 ಸೆಟ್ 4 ಸೆಟ್ ಈ ಥರ ಮಾಡಿ. ಎಷ್ಟು ಅನ್ಕೊಂಡಿದ್ರಿ ಅದೊಂದು 10 ನಿಮಿಷನೂ ಆಗಲ್ಲ. ನೀವು 50 ರೆಪ್ ಮಾಡಿದ್ರು ಮ್ಯಾಕ್ಸಿಮಮ್ 15 ನಿಮಿಷ ಆಗುತ್ತೆ. ಕಾನ್ಸಂಟ್ರೇಟ್ ಮಾಡಿ ಅಂಡ್ ಯಾವ್ದು ಕ್ವಿಕ್ ಸೊಲ್ಯೂಷನ್ ಸಿಗಲ್ಲ. ಪೇನ್ ಬರಕ್ ಎಷ್ಟು ವರ್ಷ ತಗೊಂಡಿರುತ್ತೋ ಅಷ್ಟೇ ವರ್ಷ ಕ್ಯೂರ್ ಆಗೋಕ್ಕೂ ತಗೊಳುತ್ತೆ. ಕರೆಕ್ಟ್ ಆಗಿ ನೀವು ಮಾಡಿದ್ರೆ 21 ಇಂದ 28 ಡೇಸ್ ಮ್ಯಾಕ್ಸಿಮಮ್ 1 ಮಂತ್ ಅಲ್ಲಿ ಪೇನ್ ರಿಲೀವ್ ಆಗುತ್ತೆ. ಓಕೆನಾ? ನಿಮ್ಗೆ ಅದು ಅಭ್ಯಾಸ ಆಗ್ತಾ ಆಗ್ತಾ ಈಸಿನೂ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ವಲ್ಪ ಮೈಂಡ್ ಇದು. ಅಂಡ್ ಇದೇ ತರ ವಿಡಿಯೋಸ್ ಬೇಕು ಅಂತ ಅಂದ್ರೆ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪೇನ್, ಈಗ ಸೊಂಟ ನೋವು ಬರ್ತಾ ಇದೆ ಈ ತರ ಮಾಡಿ ಅಂತ ನೀವೇ ಕಮೆಂಟ್ ಮಾಡಿದ್ರೆ ನಾನು ಬಾಸ್ನ ಕರ್ಕೊಂಡ್ ಬಂದು ಮಾಡಿಸ್ತೀನಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ನಿಮ್ಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಸುತ್ತೆ. ಬೆಳಗ್ಗೆ ತಕ್ಷಣ ಥಾಟ್ ಬಂತು ನನಗೆ ಅವ್ನು ಮಾತಾಡ್ತಿರೋದು ನೋಡ್ಬಿಟ್ಟು, ಸೊ ಅದಕ್ಕೋಸ್ಕರ ಅಂತ ಮಾಡಿದೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗದೆ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.